ಕೃಷ್ಣಂ ವಂದೇ ಜಗದ್ಗುರು. ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಎರಡೂ ಸೈನ್ಯಗಳು ಒಟ್ಟುಗೂಡಿದ್ದವು. ಅನಿವಾರ್ಯವಾಗಿದ್ದ ಯುದ್ಧವನ್ನು ಎದುರಿಸಲು ಚೆನ್ನಾಗಿ ಸಿದ್ಧವಾಗಿದ್ದವು. ಆದರೂ ಈ ಶ್ಲೋಕದಲ್ಲಿ ರಾಜ ಧೃತರಾಷ್ಟ್ರನು ಸಂಜಯನನ್ನು ಕೇಳಿದನು. ಅವನ ಮಕ್ಕಳು ಮತ್ತು ಅವನ ಸಹೋದರ ಪಾಂಡುವಿನ ಮಕ್ಕಳು ಯುದ್ಧಭೂಮಿಯಲ್ಲಿ ಏನು ಮಾಡುತ್ತಿದ್ದಾರೆ? ಅವರು ಹೋರಾಡುತ್ತಾರೆ ಎಂಬುದು ಸ್ಪಷ್ಟವಾಗಿತ್ತು. ಹಾಗಾದರೆ ಅವನು ಅಂತಹ ಪ್ರಶ್ನೆಯನ್ನು ಏಕೆ ಕೇಳಿದನು? ಕುರುಡ ರಾಜ ಧೃತರಾಷ್ಟ್ರನಿಗೆ ತನ್ನ ಸ್ವಂತ ಪುತ್ರರ ಮೇಲಿನ ಪ್ರೀತಿಯು ಅವನ ಆಧ್ಯಾತ್ಮಿಕ ಜ್ಞಾನವನ್ನು ಮಸುಕಾಗಿಸಿ ಸದ್ಗುಣ ಮಾರ್ಗದಿಂದ ಅವನನ್ನು ವಿಮುಖಗೊಳಿಸಿತು. ಅವನು ಹಸ್ತಿನಾಪುರ ರಾಜ್ಯವನ್ನು ತನ್ನ ಸಹೋದರ ಪಾಂಡುವಿನ ಮಕ್ಕಳಾದ ಪಾಂಡವರಿಂದ ಕಸಿದುಕೊಂಡನು. ತನ್ನ ಸೋದರಳಿಯರಿಗೆ ಮಾಡಿದ ಅನ್ಯಾಯದ ಬಗ್ಗೆ ತಪ್ಪಿತಸ್ಥ ಭಾವನೆಯಿಂದ ಅವನ ಆತ್ಮಸಾಕ್ಷಿಯು ಈ ಯುದ್ಧದ ಫಲಿತಾಂಶದ ಬಗ್ಗೆ ಅವನನ್ನು ಚಿಂತೆಗೀಡು ಮಾಡಿತು. ಧೃತರಾಷ್ಟ್ರನು ಪವಿತ್ರ ಭೂಮಿ ತನ್ನ ಪುತ್ರರ ಮನಸ್ಸಿನ ಮೇಲೆ ಪ್ರವಾಹ ಬೀರಬಹುದೆಂದು ಭಯಪಟ್ಟನು. ಅವರು ತಮ್ಮ ಸೋದರ ಸಂಬಂಧಿಗಳನ್ನು ಕೊಲ್ಲುವುದನ್ನು ಬಿಟ್ಟು ಯುದ್ಧ ವಿರಾಮ ಮಾತುಕತೆ ನಡೆಸಬಹುದು. ಅದು ತಾರತಮ್ಯದ ಶಕ್ತಿಯನ್ನು ಕೆರಳಿಸಿದರೆ ಶಾಂತಿಯುತ ಇತ್ಯರ್ಥ ಎಂದರೆ ಪಾಂಡವರು ಅವರಿಗೆ ಒಂದು ಅಡಚಣೆಯಾಗಿಯೇ ಉಳಿಯುತ್ತಾರೆ. ಈ ಸಾಧ್ಯತೆಗಳ ಬಗ್ಗೆ ಅವನಿಗೆ ತೀವ್ರ ಅಸಮಾಧಾನವಿತ್ತು. ಬದಲಿಗೆ ಈ ಯುದ್ಧ ನಡೆಯಬೇಕೆಂದು ಅವನು ಬಯಸಿದನು. ಯುದ್ಧದ ಪರಿಣಾಮಗಳ ಬಗ್ಗೆ ಅವನಿಗೆ ಖಚಿತವಿರಲಿಲ್ಲ. ಆದ್ದರಿಂದ ಯುದ್ಧಭೂಮಿಯಲ್ಲಿ ಎರಡೂ ಸೈನ್ಯಗಳ ಚಟುವಟಿಕೆಗಳ ಬಗ್ಗೆ ಅವನು ಸಂಜಯನನ್ನು ಕೇಳಿದನು. ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 2. ಸಂಜಯ ಉವಾಚ ದ್ರಷ್ಟಾತು ಪಾಂಡವಾನಿಕಂ ವಿಧಂ ದುರ್ಯೋಧನಸ್ತದಾ ಆಚಾರ್ಯ ಮುಪಸಂಗಮ್ಯ ರಾಜಾ ವಚನಭ್ರಮವೀತಂ. ಯುದ್ಧವು ನಡೆಯುತ್ತದೆ ಎಂಬ ಭರವಸೆಯನ್ನು ಬಯಸುತ್ತಿದ್ದ ಧೃತರಾಷ್ಟ್ರನ ಕಾಳಜಿಯನ್ನು ಸಂಜಯ ಅರ್ಥ ಮಾಡಿಕೊಂಡನು. ಪಾಂಡವ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ಮಿಲಿಟರಿ ರಚನೆಯಲ್ಲಿ ನಿಂತಿದೆ ಎಂದು ತಿಳಿಸುವ ಮೂಲಕ ಸಂಜಯನು ತನ್ನ ಚಿಂತೆಯನ್ನು ನಿವಾರಿಸಲು ಪ್ರಯತ್ನಿಸಿದನು. ನಂತರ ಅವನು ತನ್ನ ಮಗ ದುರ್ಯೋಧನನು ಯುದ್ಧಭೂಮಿಯಲ್ಲಿ ಏನು ಮಾಡುತ್ತಿದ್ದಾನೆಂದು ಹೇಳಲು ಹೋದನು. ರಾಜ ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಅವನ ಹಿರಿಯ ಮಗ ದುರ್ಯೋಧನನು ಹಸ್ತಿನಾಪುರ ರಾಜ್ಯವನ್ನು ಆಳುತ್ತಿದ್ದನು. ಮಹಾಭಾರತದಲ್ಲಿ ಅವನನ್ನು ತುಂಬ ಅಸಭ್ಯ, ಅಹಂಕಾರಿ, ದುಷ್ಟ ಮತ್ತು ಕ್ರೂರಿ ಎಂದು ವಿವರಿಸಲಾಗಿದೆ. ಬಾಲ್ಯದಿಂದಲೂ ಅವನಿಗೆ ಪಾಂಡವರ ಮೇಲೆ ತೀವ್ರ ದ್ವೇಷವಿತ್ತು. ಅವರನ್ನು ಕೀಳಾಗಿ ಕಾಣಲು ಯಾವುದೇ ಅವಕಾಶವನ್ನು ಬಿಡಲಿಲ್ಲ. ಹಸ್ತಿನಾಪುರದ ಸಂಪೂರ್ಣ ರಾಜ್ಯವನ್ನು ಯಾವುದೇ ಸವಾಲು ಇಲ್ಲದೆ ಆಳಲು ಅವರನ್ನು ನಿರ್ಮೂಲನೆ ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಆದಾಗ್ಯೂ ಯುದ್ಧಭೂಮಿಯಲ್ಲಿ ನಿಂತಿದ್ದಾಗ ದೊಡ್ಡ ಪಾಂಡವ ಸೈನ್ಯವನ್ನು ನೋಡಿದಾಗ ಅವನು ದಿಗ್ಭ್ರಮೆಗೊಂಡನು. ಅವನು ಪಾಂಡವರನ್ನು ಕಡಿಮೆ ಅಂದಾಜು ಮಾಡಿದ್ದನು. ಅವರು ಸಂಗ್ರಹಿಸಿದ ಮಿಲಿಟರಿ ಶಕ್ತಿಯ ಪ್ರಮಾಣವು ಅವನ ನಿರೀಕ್ಷೆಯನ್ನು ಮೀರಿತ್ತು. ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರನ್ನು ಗೌರವ ಸಲ್ಲಿಸುವ ನೆಪದಿಂದ ಸಂಪರ್ಕಿಸಿದನು. ಆದರೆ ಅವನ ನಿಜವಾದ ಉದ್ದೇಶವು ತನ್ನದೇ ಆದ ಆತಂಕವನ್ನು ಶಮನಗೊಳಿಸುವುದಾಗಿತ್ತು. ತನ್ನ ಗುರುವಿನ ಕಡೆಗೆ ಅವನು ಸಾಗಿದ ಹೆಜ್ಜೆಯು ಪಾಂಡವ ಸೈನ್ಯದ ಬೃಹತ್ ಸೇನಾ ರಚನೆಯು ಅವನನ್ನು ಆತಂಕಕ್ಕೆ ಉಂಟುಮಾಡಿತು ಮತ್ತು ಈ ಯುದ್ಧದ ಫಲಿತಾಂಶದ ಬಗ್ಗೆ ಅವನು ಈಗ ಭಯಭೀತನಾಗಿದ್ದನು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 3. ಪಶ್ಯತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮುಂ ಊಢ್ಯಾಂ ದ್ರುಪದಪುತ್ರೇಣ ತವ ಶಿಷ್ಯೇನ ಧೀಮತಃ. ದ್ರೋಣಾಚಾರ್ಯರು
ತಮ್ಮ ಗುರುಗಳಿಗೆ ಹಿಂದೆ ಮಾಡಿದ ತಪ್ಪನ್ನು ಸೂಕ್ಷ್ಮವಾಗಿ ನೆನಪಿಸುತ್ತಿದ್ದಾಗ ದುರ್ಯೋಧನನು ಪಾಂಡವ ಸೈನ್ಯದ ಸೇನಾಧಿಪತಿ ದುಷ್ಟದ್ಯುಮ್ನನ ನೇತೃತ್ವದಲ್ಲಿ ಪಾಂಡವ ಸೈನ್ಯದ ಕೌಶಲ್ಯದಿಂದ ಜೋಡಿಸಲಾದ ಸೇನಾಪಡೆಗಳನ್ನು ನೋಡಲು ದ್ರೋಣಾಚಾರ್ಯರನ್ನು ಕೇಳಿದನು. ಅವನು ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಹಲವು ವರ್ಷಗಳ ಹಿಂದೆ ದ್ರೋಣಾಚಾರ್ಯರು ಪಾಂಡವರ ಜೊತೆಗೂಡಿ ಯುದ್ಧದಲ್ಲಿ ರಾಜ ದ್ರುಪದನನ್ನು ಸೋಲಿಸಿ ಅವನ ಅರ್ಧ ರಾಜ್ಯವನ್ನು ಕಸಿದುಕೊಂಡರು. ತನ್ನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ದ್ರುಪದನು ಮಗನನ್ನು ಪಡೆಯಲು ಯಜ್ಞವನ್ನು ಮಾಡಿದನು. ದೃಷ್ಟದ್ಯುಮ್ನನು ಆ ಯಜ್ಞದಿಂದ ಜನಿಸಿದನು. ಭವಿಷ್ಯದಲ್ಲಿ ದ್ರೋಣಾಚಾರ್ಯರನ್ನು ಕೊಲ್ಲುವ ವರವನ್ನು ಪಡೆದನು. ದ್ರೋಣಾಚಾರ್ಯರಿಗೆ ತಿಳಿದಿದ್ದರೂ ದೃಷ್ಟದ್ಯುಮ್ನನ ಮಿಲಿಟರಿ ತರಬೇತಿಗಾಗಿ ಅವರನ್ನು ಸಂಪರ್ಕಿಸಿದಾಗ ಅವರು ಬಹಳ ನಮ್ರತೆಯಿಂದ ಸ್ವೀಕರಿಸಿದರು ಮತ್ತು ತಮ್ಮ ಎಲ್ಲ ಜ್ಞಾನವನ್ನು ನಿಷ್ಪಕ್ಷಪಾತವಾಗಿ ತಮ್ಮ ಶಿಷ್ಯರಿಗೆ ನೀಡಿದರು. ದೃಷ್ಟದ್ಯುಮ್ನನು ತನ್ನ ಶಿಷ್ಯನಾಗಿದ್ದರೂ ಅವನು ದ್ರುಪದನ ಮಗನಾಗಿದ್ದು ಅವನನ್ನು ಕೊಲ್ಲುವ ವರವನ್ನು ಹೊಂದಿದ್ದನೆಂದು ದುರ್ಯೋಧನನು ದ್ರೋಣಾಚಾರ್ಯರಿಗೆ ನೆನಪಿಸುತ್ತಿದ್ದನು. ಧನ್ಯವಾದಗಳು.